77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ನೆರವೇರಿಸಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ನಡೆದ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಸಚಿವ ಎಸ್ ಮಲ್ಲಿಕಾರ್ಜುನ್ ಧ್ವಜ ವಂದನೆ ಸ್ವೀಕರಿಸಿ ಗಣರಾಜ್ಯೋತ್ಸವದ ಸಂದೇಶ ಸಾರಿದರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇನ್ನು ಇದೇ ವೇಳೆ ಪೊಲೀಸ್ ಇಲಾಖೆ, ಡಿಎಆರ್, ಎನ್ಸಿಸಿ, ಸ್ಕೌಟ್ಸ್ ಸೇರಿದಂತೆ ವಿವಿಧ ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ಆಕರ್ಷಕವಾಗಿದ್ದು, ಜೊತೆಗೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಇದೀಗ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ. ಈ ಮಣ್ಣಿಗಾಗಿ, ಈ ಪುಣ್ಯಭೂಮಿಗಾಗಿ, ಈ ಪವಿತ್ರ ದೇಶಕ್ಕಾಗಿ ತಮ್ಮ ತನು ಮನ ಧನ ಪ್ರಾಣವನ್ನು ಅರ್ಪಿಸಿದಂತಹ ಮಹಾನ್ ದೇಶಭಕ್ತರನ್ನು ಹೆಮ್ಮೆಯಿಂದ ಸ್ಮರಿಸೋಣ. ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ನಾವುಗಳು ಮರೆಯದಿರೋಣ. ಮುಖ್ಯ ಅತಿಥಿಗಳು ತುಕಡಿಗಳ ಪರಿವೀಕ್ಷಣೆ ಕಾರ್ಯಕ್ರಮವನ್ನು ಪೊಲೀಸ್ ವಾದ್ಯರಿಂದ ತಂಡವು ಕೂಡ ಇದರಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ಎಲ್ಲ ಕವಾಯತ್ನ ತಂಡದ ಸದಸ್ಯರುಗಳು ಮತ್ತು ತಂಡದ ನಾಯಕರುಗಳು, ಜೊತೆಗೆ ಕವಾಯತ್ನ ಮುಖ್ಯ ನಾಯಕರು ಆದಂತಹ ಶ್ರೀ ಪ್ರಶಾಂತ್ ಆರ್ತಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಕವಾಯತ್ನ ತಂಡಗಳು ಆತ್ಮವಿಶ್ವಾಸದೊಂದಿಗೆ ಆತ್ಮಸ್ಥೈರ್ಯವನ್ನು ವಹಿಸಿಕೊಂಡು ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಲ್ಲಿಸಲು ಸಾಂಗೋಪಚಾರವಾಗಿ ವೇದಿಕೆಯ ಮುಂಭಾಗದಿಂದ ಸಾಗಿ ಬರುತ್ತದೆ. ಈ ಪರೇಡಿನ ಮೊದಲ ತುಕಡಿಯಾಗಿ ಡಿಆರ್ ತುಕಡಿಯ ನಾಯಕರಾಗಿದ್ದಂಥ ಮಹೇಶ್ ಪಾಟೀಲ್ ಅವರು ತಮ್ಮ ತುಕಡಿಯನ್ನು ಮುನ್ನಡೆಸಿದ್ದಾರೆ. ಮೊದಲ ತುಕಡಿಯ ಮುಖ್ಯ ಅತಿಥಿ ಮುನ್ನಡೆಸತಕ್ಕಂಥ ಅತ್ಯಂತ ಒಂದು ಪಥಸಂಚಲನ. ಮೊದಲನೇ ತಂಡ ಡಿಎಆರ್ ಪೊಲೀಸ್ ತಂಡದ ನಾಯಕರಾಗಿ ಶ್ರೀ ಮಹೇಶ್ ಪಾಟೀಲ್ ತಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಮರ್ಪಿಸಿ ಮುಂದೆ ಸಾಗಿದೆ. ಶಿಸ್ತು ಸಂಯುಕ್ತ ಸಮಿತಿಗೆ ಇನ್ನೊಂದು ಹೆಸರೇ ಸೇವಾದ ಇವರು ಭಾರತ ಸೇವಾ ಆರಂಭಿಸಿ ಇಟ್ಟುವಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವರು ಪ್ರೌಢ ಕಮಾಂಡರಾಗಿ ತಂಡವನ್ನು ಮುನ್ನಡೆಸಿದರು. 15ನೇ ತುಕಡಿ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ತಂಡದ ನಾಯಕರಾಗಿ ಕುಮಾರಿ ಪ್ರಿಯಾ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವವನ್ನು ಸಮರ್ಪಿಸಿ ಮುಂದೆ ಸಾಗುತ್ತದೆ. 16ನೇ ತುಕಡಿ SSLPS ಶಾಲಾ ತಂಡದ ನಾಯಕರಾಗಿ ಕುಮಾರ್ ತನುಶ್ರೀ ಇವರ ನೇತೃತ್ವದ ತಂಡ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಲ್ಲಿಸಿ ಮುಂದೆ ಸಾಗುತ್ತದೆ. ಜೈನ್ ಪ್ರೊಫೆಷನಲ್ ಕುಮಾರ್ ನಿಧಿರವರು ಅತ್ಯಂತ ಆಕರ್ಷಕವಾದ ಮಾರ್ಚ್ ಪಾಸ್ಟ್ ಮೂಲಕ ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿದರು. 18ನೇ ತುಕಡಿ ಬಾಪೂಜಿ ಹೈಯರ್ ಪ್ರೈಮರಿ ಸ್ಕೂಲ್ ಈ ಶಾಲಾ ತಂಡದ ನಾಯಕರಾಗಿ ಕುಮಾರಿ ಸಂಜನಾ ಇವರ ನೇತೃತ್ವದಲ್ಲಿ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಿಗೆ ಗೌರವ ಸಮರ್ಪಿಸಿ ಮುಂದೆ ಸಾಗುತ್ತದೆ. ಆ ತಂಡವನ್ನು ನಿಭಾಯಿಸಿರುತ್ತದೆ.